ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸುವ ರೆಸಿಪಿ ಅನ್ನದ ಜೊತೆ ದಿನಾಲು ಸಾಂಬಾರು ಪಪ್ಪು ತಿಂದು ಬೇಜಾರಾದಾಗ ಒಂದು ಸಲ ಈ ಥರ ಚಟ್ನಿಯನ್ನು ಮಾಡಿಕೊಂಡು ತಿನ್ನೋದ್ರಿಂದ ಬಾಯಿಗೆ ರುಚಿ ಬರುತ್ತೆ. ಯಾರಿಗಾದ್ರೂ ಜ್ವರ ಬಂದಾಗ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಾಲಿಗೆಗೂ ರುಚಿ ಬರುತ್ತೆ. ಹಾಗಾದರೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲೊಂದು 200 ಗ್ರಾಮು ಹೀರೆಕಾಯನ್ನು ತೊಗೊಂಡಿದ್ದೀನಿ. ಹೀರೆಕಾಯಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದ್ರ ಮೇಲಿರೋ ಎಲ್ಲ ಸಿಪ್ಪೆನ ಈ ಥರ ಕ್ಲೀನಾಗಿ ತೊಗೊಂಡಿದ್ದೀನಿ. ಈ ಸಿಪ್ಪೆ ಸಮೇತ ಹಾಕಿದರೆ ಅಷ್ಟು ಟೇಸ್ಟ್ ಇರಲ್ಲ ಚಟ್ನಿ. ಅದಕ್ಕೆ ಇದನ್ನು ಕ್ಲೀನಾಗಿ ತಗೊಂಡು ಚಟ್ನಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಎಲ್ಲ ಸೈಡಲ್ಲೂ ಈ ಥರ ಸಿಪ್ಪೆಯನ್ನು ತೆಗಿಬೇಕು. ಅದನ್ನು ಸಹ ಎಲ್ಲ ಸೈಡ್ ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿ ವಾಶ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಲ ವಾಶ್ ಮಾಡಿ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡ್ಕೋಬೇಕು. ಈಗ ಈ ಥರ ಸೈಜಲ್ಲಿ ಪೀಸನ್ನು ಕಟ್ ಮಾಡ್ಕೋಬೇಕು. ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿಯನ್ನು ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಕೊತ್ತಂಬರಿನ ಸಣ್ಣಗೆ ಹಚ್ಕೊಂಡು ಇಟ್ಕೊಳ್ಳೋಣ. ಟೊಮೆಟೊನ ಸಹ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ಪಾನ್ ಇಟ್ಟು, ಪಾನ್ ಬಿಸಿ ಆದಮೇಲೆ ಒಂದು 3 ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಇಡಿಕೆಯಷ್ಟು ಶೇಂಗಾ ಹಾಕೋಣ. ತುಂಬ ಹೀರೆಕಾಯಿ ಇದ್ದರೆ ತುಂಬ ಶೇಂಗಾ ಯೂಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಇರೋದ್ರಿಂದ ಇಷ್ಟು ಸಾಕು. ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸೈಡಲ್ಲೇ ಎತ್ತಿಟ್ಕೋಬೇಕು. ಈಗ ಶೇಂಗಾನೆಲ್ಲ ಸೈಡಿಗೆ ಎತ್ತಿಟ್ಕೊಂಡ್ಮೇಲೆ ಅದೇ ಎಣ್ಣೆಗೆ ನಾವು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯನ್ನು ಹಾಕಿ ಈಗ ಮತ್ತೆ ಚೆನ್ನಾಗಿ ಫ್ರೈ ಮಾಡೋಣ. ಹೀರೆಕಾಯಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಯಾವ ಥರ ಚೆನ್ನಾಗಿ ಹೀರೆಕಾಯಿ ಫ್ರೈ ಮಾಡ್ತೀರೋ ಅದೇ ಥರ ಚಟ್ನಿ ಸಹ ರುಚಿಯಾಗಿ ಇರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಯಿಲಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕೋಣ. ಉಪ್ಪು ಹಾಕೋದ್ರಿಂದ ಬೇಗನೆ ಮೆತ್ತಗಾಗುತ್ತೆ ಹೀರೆಕಾಯೆಲ್ಲ. ನೋಡಿ, ಈ ಥರ ಸೈಡಿಗೆಲ್ಲ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಹೀರೆಕಾಯಲ್ಲಿರುವ ನೀರೆಲ್ಲ. ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಈಗ 1 ನಿಮಿಷ ಆದಮೇಲೆ ಮತ್ತೆ ಲಿಡ್ಡನ್ನು ಓಪನ್ ಮಾಡಿದ್ರೆ ನೋಡಿರಿ, ಈ ಥರ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈ ಥರ ಫ್ರೈ ಆಗಬೇಕು. ಎಲ್ಲ ನೀರೆಲ್ಲ ಹಿಂಗೋಗಿ ಚೆನ್ನಾಗಿ ಫ್ರೈ ಆಗಿದೆ. ನಾವು ಈ ಥರ ಕಟ್ ಮಾಡಿದರೆ ಕಟ್ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಹೀರೆಕಾಯಲ್ಲಿರುವ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಈಗ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಒಂದು ಈರುಳ್ಳಿಯನ್ನು ಹಾಕೋಣ. ಈ ಈರುಳ್ಳಿ ಸಹ ಹಸಿ ವಾಸನೆ ಹೋಗೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೇ ಆಯಿಲ್ ಸಾಕು, ಮತ್ತೆ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ. ಅದೇ ಆಯಿಲಲ್ಲೇ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೋಣ. ಬ್ರೌನ್ ಕಲರ್ ಬಂದಮೇಲೆ ಈಗ ಟೊಮೆಟೊಯನ್ನು ಹಾಕೋಣ. ಟೊಮೆಟೊನ ಹಾಕಿ ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಈ 3 ಸಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಈ 3 ಚೆನ್ನಾಗಿ ಫ್ರೈ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ. ಈಗ ಟೊಮೆಟೊ ಮೇಲಿರುವ ಸಿಪ್ಪೆ ಈ ಥರ ಬಿಚ್ಚಿ ಬರಬೇಕು. ಈ ಥರ ಸೈಡಿಗೆ ಬಂದರೆ ಈಗ ಟೊಮೆಟೊ ಎಲ್ಲ ಬೆಂದಿದೆ ಅಂತ ಅರ್ಥ. ಈಗ ಇದಕ್ಕೆ 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಅರಿಶಿನ. ಈಗ ಅರಿಶಿನ ಸಹ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಳ್ಕೊಂಡು ಹಾಕೊಳ್ಳೋಣ. ಈ 200 ಗ್ರಾಮ್ ಹೀರೆಕಾಯಿಗೆ ಇಷ್ಟು ಹುಣಸೆಹಣ್ಣು ಸಾಕು. ನಿಮ್ಮದು ಜಾಸ್ತಿ ಕ್ವಾಂಟಿಟಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಉಳಿದ್ರೇ ಚಟ್ನಿ ರುಚಿಯಾಗಿರುತ್ತೆ. ಈಗ ಕೊನೆಯಲ್ಲಿ ಕೊತ್ತಂಬರಿಯನ್ನು ಕಟ್ ಮಾಡಿ ವಾಶ್ ಮಾಡಿ ಹಾಕ್ಕೊಳ್ಳೋಣ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಈಗ ಇದನ್ನು ಲಿಡ್ಡನ್ನು ಹಾಕಿ ಕ್ಲೋಸ್ ಮಾಡಿ 1 ನಿಮಿಷಗಳ ಕಾಲ ಹಾಗೆ ಇಡೋಣ. 1 ನಿಮಿಷಗಳು ಆದಮೇಲೆ ಈಗ ಎಲ್ಲ ಹೊಂದ್ಕೊಂಡಿರುತ್ತೆ. ಈಗ ನೋಡಿ, ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಈಗ ಮಿಕ್ಸಿ ಜಾರಿಗೆ ಮುಂಚೆನೇ ಫ್ರೈ ಮಾಡಿಟ್ಕೊಂಡ್ರೆ ಶೇಂಗಾ ಹಾಕಿ ಈಗ ನಾವೆಲ್ಲ ಫ್ರೈ ಮಾಡ್ಕೊಂಡಿರೋ ಎಲ್ಲನ ಹಾಕೋಣ. ಇದಕ್ಕೆ ಬಿಸಿ ಬಿಸಿ ಆಗಿದ್ದಾಗೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನು ಅಚ್ಚ ಖಾರದ ಪುಡಿ. ಈಗ ಎಲ್ಲವನ್ನು ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈ ಥರ ಬಿಸಿ ಆಗಿದ್ರೆ ಬೇಗನೆ ನೈಸ್ ಆಗುತ್ತೆ. ನೋಡಿ, ಈ ಥರ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಅದೇ ಪಾನಿಗೆ 1-2 ಸ್ಪೂನ್ ಆಯಿಲನ್ನು ಹಾಕಿ, ಆಯಿಲೆಲ್ಲ ಬಿಸಿ ಆದಮೇಲೆ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಸಾಸಿವೆ, ಜೀರಿಗೆ, ಈ 3 ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಫ್ರೆಂಡ್ಸ್, ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈಗ ಇದಕ್ಕೆ
ಒಂದು ಒಣಮೆಣ್ಸಿನ್ಕಾಯಿನ ಈ ಥರ ಪೀಸ್ ಮಾಡಿ ಹಾಕಿ, ಈಗ ಕರಿಬೇವು ಇದೆಲ್ಲನ ಹಾಕಿ ಕಲರ್ ಚೇಂಜ್ ಆಗೋವು ಚೆನ್ನಾಗಿ ಫ್ರೈ ಮಾಡೋಣ. ಈ ಬ್ರೌನ್ ಕಲರ್ ಬಂದಮೇಲೆ ಈಗ ಚಟ್ನಿ ನಾವು ಮಿಕ್ಸಿ ಹಾಕ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಹೀರೆಕಾಯಿ ಚಟ್ನಿ. ಫ್ರೆಂಡ್ಸ್, ಈ ಚಟ್ನಿನ ದೋಸೆ ಜೊತೆ, ಚಪಾತಿ ಜೊತೆ, ಮುದ್ದೆ ಜೊತೆ, ರೊಟ್ಟಿ ಜೊತೆ ಸಹ ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಹೀರೆಕಾಯಿ ಚಟ್ನಿಗೆ ನಾವು ಎಲ್ಲಿ ಸಹ ನೀರು ಬಳಸಿಲ್ಲದ ಕಾರಣ ಇದನ್ನು ನಾವು ಸ್ಟೋರ್ ಮಾಡಿಕೊಂಡು 3 ದಿನ 4 ದಿನ ಸಹ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಈ ಚಟ್ನಿನ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬಾ ರುಚಿ ಇರುತ್ತೆ. ಮಧ್ಯದಲ್ಲಿ ಬಾಯಿಗೆ ಕಡಲೆಬೇಳೆ, ಉದ್ದಿನಬೇಳೆ ಸಿಗೋದ್ರಿಂದ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.